ಜನೋತ್ಸವ ಮಾಡ್ಬಿಟ್ಟು ಬಹಳ ಆನಂದ ಆಗ್ತಾ ಇದೆ. ಹಿರಿಯರಿಗೆ ನೋಡಿದ ತಕ್ಷಣ ಮಾಡಬೇಕು ನಮಸ್ಕಾರ, ಅದು ನಮ್ಮ ಸಂಸ್ಕಾರ. ಅದೇ ದಾರಿಯಲ್ಲಿ ಹೋದ್ರೆ ಸಿಗುತ್ತೆ ಒಳ್ಳೆ ಪುರಸ್ಕಾರ. ಅಡ್ಡ ದಾರಿ ಹಿಡಿದ್ರೆ ಎಲ್ಲರೂ ಸೇರಿ ಮಾಡ್ತಾರೆ ತಿರಸ್ಕಾರ, ಬಹಿಷ್ಕಾರ. ಆದ್ರಿಂದ ಮಾನವ ಜನ್ಮ ಬಹಳ ದೊಡ್ಡದು, ಅದನ್ನು ಹಾನಿ ಮಾಡಿಕೊಳ್ಳಬಾರದು ಅಂತ ತಮ್ಮಂತವ್ರು ಹಿರಿಯವರು ಹೇಳಿದ್ದಾರೆ. ಅದ್ರ ಮಾನವೀಯತೆ ಬಹಳ ದೊಡ್ಡದು. ಹೇಗೆ ಅಂತ ಹೇಳಿದ್ರೆ, ನಾವು ಜನ್ಮ ತಾಳ್ಬೇಕಾದ್ರೆ ಆ ತಾಯಿಯ ಗರ್ಭದಲ್ಲಿ ಆ ತಾಯಿ ಯಾವ ರೀತಿ ನೋಡ್ಕೊಳ್ತಾಳೆ ಅಂತ ಹೇಳಿದ್ರೆ, ಗರ್ಭವನ್ನೇ ಗುಡಿಯಾಗಿರಿಸಿಕೊಂಡು ರಕ್ತದಲ್ಲಿ ಅಭಿಷೇಕ ಮಾಡಿ ಕರುಳನ್ನೇ ಹಾರವಾಗಿರಿಸಿಕೊಂಡು ಪ್ರೀತಿ ಮಮತೆ ವಾತ್ಸಲ್ಯ ಸಂತೋಷದಿಂದ ಸಾಕಿ ಸಲ್ಲುತ್ತಾಳೆ. ಅಂತಹ ತಾಯಂದಿರಿಗೆ ನಮ್ರತೆ ನಮಸ್ಕಾರ. ಗುರುಗಳು ಹಾಗೂ ತಂದೆ ಇಬ್ಬರು ಒಂದೇ. ಗುರುಗಳು ಶಿಷ್ಯಂದಿರಿಗೆ, ತಂದೆ ಮಕ್ಕಳಿಗೆ ತಾವು ಕಲಿತ ವಿದ್ಯೆಗಳೆಲ್ಲವನ್ನು ಧಾರೆ ಎರಿತಾರೆ. ಅಂತಹ ಗುರು ತಂದೆಯರಿಗೆ ಹೃದಯಪೂರ್ವಕವಾದ ನಮಸ್ಕಾರ. ಪ್ರೇಕ್ಷಕರೇ ಮೊದಲ ಕಲಾವಿದರು, ಆ ಪ್ರೇಕ್ಷಕ ಕಲಾವಿದರಿದ್ದರೆ ಈ ಕಲಾವಿದರು. ಆದ್ದರಿಂದ ಪ್ರೇಕ್ಷಕ ಕಲಾವಿದರಿಗೆ ವಿಶೇಷವಾದ ನಮಸ್ಕಾರ. ವಶಿಷ್ಠ ಮಹಾಮುನಿಗಳು ಶ್ರೀರಾಮಚಂದ್ರ ಪ್ರಭುವಿಗೆ ಯೋಗಾಭ್ಯಾಸವನ್ನು ಹೇಳಿಕೊಟ್ಟದಕ್ಕೋಸ್ಕರ ಅವರಿಗೆ ಮರ್ಯಾದೆ ಪುರುಷೋತ್ತಮ ಎಂಬ ಬಿರುದು ಬಂದಿದೆ. ಅದರಲ್ಲೂ ನಿರಂತರವಾಗಿ ಯೋಗಾಭ್ಯಾಸ ಮಾಡಿದ್ರಿಂದ ಅವರಿಗೆ ತಾಳ್ಮೆ, ಏಕಾಗ್ರತೆ, ಶ್ರದ್ಧೆ, ಭಯ, ಭಕ್ತಿ ಇದೆಲ್ಲ ಬಂದು ಮಾತೃವಾತ್ಸಲ್ಯ, ಪಿತೃವಾಕ್ಯ ಪರಿಪಾಲನೆ, ಏಕಪತ್ನಿ ವ್ರತಸ್ಥ, ಭಾತೃವಾತ್ಸಲ್ಯ, ಪ್ರಜೆಗಳ ಪ್ರೀತಿ ವಿಶ್ವಾಸ ಇವೆಲ್ಲ ಪಡ್ಕೊಳ್ಳೋಕೆ ಸಾಧ್ಯ ಆಯಿತು. ನಾವು ಕೂಡ ಜೀವನದಲ್ಲಿ ಅವರು ಮಾಡಿದ ಹಾಗೆ ಯೋಗಾಭ್ಯಾಸ ಮಾಡ್ಕೊಂಡು ಬಂದರೆ ಕೊನೆ ಪಕ್ಷ ನಮ್ಮ ತಂದೆ ತಾಯಿಗಳಿಗೆ ನಾವು ನೋಡ್ಕೊಳ್ಳೋಷ್ಟು ಏಕಾಗ್ರತೆ, ತಾಳ್ಮೆ ನಮಗೆ ಬರುತ್ತೆ. ಒಂದೇ ಒಂದು ಆಸನ ನಾನು ಪ್ರಸ್ತುತಪಡಿಸಿ ಇಷ್ಟಪಡ್ತೀನಿ. ಯೋಗಾಭ್ಯಾಸ ಅನ್ನೋದು ಬಹಳ ಏಕಾಗ್ರತೆ, ತಾಳ್ಮೆ ಬೇಕು. ಇಲ್ಲ ಆ ಥರ ಮಾಡೋದು ಈ ಥರ ಆಗ್ಬಿಡುತ್ತೆ. ತಾವೆಲ್ಲ ಕುಳಿತಿಷ್ಟದ ಯೋಗಾಭ್ಯಾಸವನ್ನು ಮಾಡೋದು ಹೇಗೆ ಅಂದರೆ, ಮನುಷ್ಯನಲ್ಲಿ 72,000 ನರನಾಡಿಗಳು ಓಡಾಡ್ತಾ ಇರುತ್ತೆ. ಇಲ್ಲಿಂದ ಪ್ರಾರಂಭ ಆಗುತ್ತೆ. ತಾವಾಗ ಅವು ಚಪ್ಪಾಳೆ ಹೊಡಿತಾ ಇದ್ರೆ ಆರೋಗ್ಯ ಕಾಪಾಡ್ಕೊಳ್ಬಹುದು. ಕಲಾವಿದರಿಗೆ ಪ್ರೋತ್ಸಾಹ, ನಿಮಗೆ ಪುನರುತ್ಸಾಹ, ಚಪ್ಪಾಳೆ ಶಬ್ದ ಬರ್ತಾ ಇದೆ. ಆನಂದ, ಬಹಳ ಆನಂದ. ಮನುಷ್ಯ ಹುಟ್ಟಬೇಕಾದ್ರೆ ಉಸಿರುತ್ತೆ, ಹೆಸರುದಿಲ್ಲ. ಸಾಯ್ಬೇಕಾದ್ರೆ ಹೆಸರುತ್ತೆ, ಉಸಿರುದಿಲ್ಲ. ಎರಡರ ನಡುವೆ ಜೀವನದಲ್ಲಿ ಏನಾದರೂ ಸಾಧನೆಯನ್ನು ಮಾಡಬೇಕು. ತಾವೆಲ್ಲ ಕುಳಿತು ವೀಕ್ಷಿಸ್ತಾ ಇದ್ದೀರಲ್ಲ, ಮಹತ್ತರವಾದ ಸಾಧನೆ. ನಿಮಗೆಲ್ಲ ಸಾಷ್ಟಾಂಗ ನಮಸ್ಕಾರ. ನಮ್ಮ ಶಿಷ್ಯ ಬರಬೇಕಾಯಿತು, ಇಷ್ಟೊತ್ತಾದ್ರೂ ಬಂದಿಲ್ಲ. ಪ್ರಾರಬ್ಧ ಎಲ್ಲ ಹೋಗಿದ್ದ ಹಾಗೆ ನಂದಿರ್ಲಿ, ಎಲ್ಲಾರ್ಗು ಹೇಳ್ತೀರಿ ಇದೇ ಗುರುಳೆ ನಾಮ ಬದಲಾವಣೆ ಆಗೋಗ್ಬಿಟ್ಟಿದೆ. ಓಹ್, ನಾಮ ವಿಚಾರ. ನಾನು ಜೀವನದಲ್ಲಿ ಒಂಟಿ ನಾಮ, ಅಡ್ನಾಮ, ಪಂಗನಾಮ ಎಲ್ಲ ಹಾಕೊಂಡ್ಬಿಟ್ಟೆ. ಈ 3 ನಾಮ ಹಾಕ್ಬಿಟ್ಟು ನೋಡೋಣ ಏನಾದ್ರು ಏಳಿಗೆ ಕಾಣಬಹುದು ಅಂದ್ಬಿಟ್ಟು ಈ ನಾಮ ಹಾಕಿದ್ರಿ. ನಿಮ್ಗೂ ಹಾಕಿವ್ರೆ ಪಂಗ್ ನಾಮ. ಅದಿರ್ಲಿ, ಗುರುಗೆ ತಿರುಮಂತ್ರ ಹಾಕತಾರ ಇದೆಯಲ್ಲ, ಏನೋ ನೀನು ಭೂಷಣಗಳಿದು. ನಾನು ನೋಡು ಹೇಗಿದ್ದಿ, ಪುರೋಹಿತರು ಹೆಂಗಿರ್ಬೇಕು ಹಂಗಿದ್ದೀನಿ. ನೀನ್ ನೋಡಿ ಹೆಂಗಿದ್ಯಾ ಬೇಟ ಇದ್ರ. ಈ ಆಡಂಬರಿಗೇನು ಕಮ್ಮಿ ಇಲ್ಲ, ವಿದ್ಯಾಭ್ಯಾಸ ಏನೂ ಇಲ್ಲ ನೋಡು. ಬ್ರಾಹ್ಮಣರ ಹುಟ್ಟಿದ ಮೇಲೆ ವಿದ್ಯಾಭ್ಯಾಸ, ಶಾಸ್ತ್ರಾಭ್ಯಾಸ, ಯೋಗಾಭ್ಯಾಸ ಇವೆಲ್ಲ ಕಲ್ತಿರ್ಬೇಕು ಅಣ್ಣ. ಗುರುಗಳೇ, ಈ ವಿದ್ಯೆ ತಲೆಗೆ ಹತ್ತಲ್ವಾ? ಶಾಸ್ತ್ರ ಆದ್ರೂ ಕಲಿಯ, ನಾಲ್ಗೆಗೆ ಹತ್ತಲ್ಲ ಗುರುಗಳೇ. ಗರ್ಭೆ ಹಾಕಿ ಸುಡ. ಯೋಗಾಭ್ಯಾಸ ಆದ್ರೂ ಕಲಿಯ. ಗುರುಗಳೇ, ಯೋಗಾಭ್ಯಾಸ ಕಲಿಯ ಅಂತ ಹೋಗಿದ್ದೆ. ನಿಮ್ಮನ್ ನೋಡಾದ್ಮೇಲೆ ಈ ನೆರಪತ್ಲ ನಾರಾಯಣ ತರ ನನ್ಗ ಯಾಕೆ ಇಷ್ಟ ಇಲ್ಲ. ನೋಡಿ ಹೇಗೆ ಹೇಳ್ತಾನೆ, ನಾನ್ ನರಪತ್ಲ ನಾರಾಯಣ. ನೋಡೋ, ವಿದ್ಯೆ ಕಲಿತ್ರೆ ಒಳ್ಳೆ ಬೆಲೆ, ಒಳ್ಳೆ ನೆಲೆ ಸಿಗುತ್ತೆ. ಶಾಸ್ತ್ರ ಕಲಿತ್ರೆ ಜೀವನಕ್ಕೆ ದಾರಿ ಸಿಗುತ್ತೆ. ಯೋಗಾಭ್ಯಾಸವನ್ನು ಕಲಿತ್ರೆ ಯಾವ ವೈದ್ಯರ ಬಳಿ ಹೋಗೋದಿರೋದಿಲ್ಲ, ಆರೋಗ್ಯ ಕಾಪಾಡ್ಕೊಳ್ಬಹುದು. ಅದಕ್ಕೆ ಹೇಳು, ನಿಮ್ ಜೊತೆಗಿದ್ದ ಮೇಲೆ ನಂಗೆಲ್ಲ ಮೂರು ಎಲ್ಲ ಬರೀ ಭೋಜನಾಭ್ಯಾಸದಲ್ಲಿ ವಿಚಾರ ಗೊತ್ತಾ ನಿನಗೆ? ಏನ್ ಗುರುಗಳೇ, ಈ ದಿನ ಸೀತಾಮಾತೆಯವರು ತುಳಸಿ ಪೂಜೆ ಮಾಡಿ ನಮ್ಮಂತಹ ಬ್ರಾಹ್ಮಣರಿಗೆ ಗೋದಾನ, ಅನ್ನದಾನ, ವಸ್ತ್ರದಾನ, ಫಲದಾನ, ಭೂದಾನ ಎಲ್ಲವನ್ನೂ ದಾನ ಮಾಡಿ ಕೊಡ್ತಾ ಇದ್ದಾರೆ. ಒಂಟಿ ಬ್ರಾಹ್ಮಣ ಹೋಗ್ಬಾರ್ದಲ್ವೇ? ಅದಕ್ಕೆ ನಿನಗೂ ಕರ್ಕೊಂಡು ಹೋಗೋಣ ಅಂತ ನಿನ್ನ ಅಲ್ಲಿ ಅಧಿಕ ಪ್ರಸಂಗ ಮಾಡೋಣ. ನಾನು ಹೇಳಿ ಕೇಳ್ಕೊಂಡಿರ್ಬೇಕು, ಗೊತ್ತಾಯ್ತಾ? ನೋಡೋಣ, ವೇಳೆ ಆಗ. ಒಂದೇ ಒಂದು ಅನುಮಾನ ಗುರುಗಳೇ. ಏನು ಅನುಮಾನ ನಿನ್ನ ಪ್ರಾರ್ಥ? ನೋಡಿ ಗುರುಗಳೇ, ಎಲ್ಲ ಶುಭ ಸಮಾರಂಭಗಳಿಗೆ ಪುರೋಹಿತರನ್ನ ಯಾಕೆ ಬರೆ ಮಾಡ್ತಾರೆ ಗೊತ್ತಿಲ್ವಾ? ಇಲ್ಲ ಗುರುಗಳೇ. ಪುರದ ಹಿತವನ್ನು ಬಯಸುವವನೇ ಪುರೋಹಿತ. ಪುರದ ಹಿತವನ್ನೇ ಬಯಸುವವನೇ ಪುರೋಹಿತ. ಸಾಕು, ಆಯ್ತಾ? ಒಂದೇ ಒಂದು ಗುರುಗಳೇ, ಏನ್ ಬೇಕು? ವೇಳೆ ಆಗ್ಬಿಡುತ್ತೆ. ಇವರು ಭೋಜನ ಮಾಡ್ತಾರೆ, ಅವರು ಭೋಜನ ಮಾಡ್ತಾರೆ, ಹೌದು. ನಾವು ಭೋಜನ ಮಾಡ್ತೀವಿ. ಬ್ರಾಹ್ಮಣ ಭೋಜನ ಪ್ರಿಯ ಅಂತ ಯಾಕಂತಾರೆ ಗುರುಗಳೇ? ಬ್ರಾಹ್ಮಣ ಭೋಜನ ಪ್ರಿಯ ಅಲ್ಲ ಕಣ, ಬ್ರಾಹ್ಮಣ ಬಹು ಜನಪ್ರಿಯ. ಬ್ರಾಹ್ಮಣ ಬಹುಜನ ಪ್ರಿಯ. ಎಲ್ಲಿದ್ರಿ ಗುರುಗಳೇ ಇಷ್ಟ ದಿವಸ? ವೇಳೆ ಆಗ್ಬಿಡುತ್ತೆ. ಮುಂದೆ ಹೋಗು, ಎಲ್ಲ ಭೋಜನ ಮಾಡ್ಕೊಂಡು ಹೋಗ್ಬೇಕು.
ಮಾನ್ವಿತೆ ಮಂಗಳಾಂಗಿ ಶುಭಾಮೆ ಮಾನ್ವಿತೆ ಮಂಗಳಾಂಗಿ ಶುಭಾಮೆ ಮಂಜುಳ ಗುಣಧನ ಯುತೆಯೇ ಸುರನುತೆ ಮಾನ್ವಿತೆ ಮಂಗಳಾಂಗಿ ಶುಭಾಮೆ ಮಂಜುಳ ಗುಣಧನ ಯುತೆಯೇ ಸುರನುತೆ ಭಾಗ್ಯ ಪ್ರದಾತೆ ಅಂಬಾ ಭಾಗ್ಯ ಪ್ರದಾತೆ ಓರೆ ಹರಿ ಪ್ರೀತೆ ಭಾಗ್ಯ ಪ್ರದಾತೆ ಓರೆ ಹರಿ ಪ್ರೀತೆ ಸುರಮುನಿ ಪೂಜಿತೆ ಶ್ರೀ ಕುಲ ದೇವತೆ ಸುರಮುನಿ ಪೂಜಿತೆ ಶ್ರೀ ಕುಲ ದೇವತೆ ಶ್ರೀ ತುಳಸಿ ಮಾತೆ ಶುಭಮಯೇ ಕಾಯೆ ಶುಭೋದಯೇ ಸುಂದರಿ ಕಾಯೆ ತಾಯೇ ಶ್ರೀ ತುಳಸಿ ಮಾತೆ ಅಂಬಾ 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 ತಾಯಿ ಜಗಜ್ಜನನಿ ಜಗಜ್ಜನ್ಮಾತ್ರ ಕಾರಣಿ ನನ್ನ ಸ್ವಾಮಿಗೆ ಪಟ್ಟಾಭಿಷೇಕವಾದ ಕಾರಣ ಅವರಿಗೆ ಮುಂದಾವ ತೊಂದರೆಯು ಬಾರದಂತೆ ಕಾಪಾಡುವ ಭಾರವು ನಿನ್ನದಾಗಿರುವುದು ತಾಯಿ. ಮಮ ಪ್ರಾಣ ಕಾಂತಗೆ ಎನ್ನ ಮಾವ ಅತ್ತೆಯರು ಮಮ ಪ್ರಾಣ ಕಾಂತಗೆ ಎನ್ನ ಮಾವ ಅತ್ತೆಯರು ಘನತರ ಪಟವ ವಿನಯದಿ ಕಟ್ಟುದೆ
ಪಟ್ಟಾಭಿಷೇಕವಾದ ಕಾರಣ ನಾನು ಕೊಡುವ ಈ ದಾನವನ್ನು ಸ್ವೀಕರಿಸಿ ನನ್ನನ್ನು ಆಶೀರ್ವದಿಸಿ. ಆರೋಗ್ಯ ಪ್ರಾಪ್ತಿರಸ್ತು, ಧನಗನ ಕಾರ್ಯರಸ್ತು, ಸನ್ಮಂಗಲಾನಿ ಭವಂತು. ನನ್ನ ಪಟ್ಟಾಭಿಷೇಕವೆಂದು ಜಾನಕಿಯು ಭೂಸುರೋತ್ತಮರಿಗೆ ದಾನ ಧರ್ಮಾದಿಗಳನ್ನು ಮಾಡಿ ಪುಣ್ಯಕ್ಕೆ ಭಾಗಿಯಾಗಿರುವಳು. ಆದರೆ ನನಗೊದಗಿರುವ ಈ ಅಮಂಗಳ ವಾರ್ತೆಯನ್ನು ಇವಳಿಗೆ ಹೇಗೆ ತಿಳಿಸಲಿ? ಸೀತಾ, ಜಾನಕಿ. ಸ್ವಾಮಿ, ಭುವನವನಿತೆ ಮುಡಿದ ಮಲ್ಲಿಗೆಯೋ ಧರೆಯನ್ನುದ್ಧರಿಸಲವತರಿಸಿದ ದಿನಮಣಿಯೋ ರಾಮ ನೀಲಮೇಘ ಶ್ಯಾಮ ಸುವಿಚಾರಶೀಲ ನೀಲಕಂದಳ ವಿಶಾಲ ಭಾಲ ರಾಮನ ನೋಡುವೆ ಮನದಣಿವ ತನಕ ಶ್ರೀರಾಮನಿಗಿಡುವೆ ಕಸ್ತೂರಿ ತಿಲಕ ರಾಮ ಜಾನಕಿ, ಸ್ವಾಮಿ. ಜಾನಕಿ, ಸಖೇನೋ ಸಂತೋಷವಾಗಿದೆ ಸಖೇನೋ ಸಂತೋಷವಾಗಿದೆ ಸಖೇನೋ ಸಂತೋಷವಾಗಿದೆ ಬಹುಕಾಲದ ಬಯಕೆ ಈಡೇರಿದೆ ಸಖೇನೋ ಸಂತೋಷವಾಗಿದೆ ರಮಣ ರಾಮನು ಸಹಜ ಸುಂದರನೋ
ಪ್ರಾಣೇಶ್ವರ, ಇದೇನಿದು ಸ್ವಾಮಿ? ನಿಮ್ಮ ಪಟ್ಟಾಭಿಷೇಕ ಅರಳಿದ ಕೆಂದಾವರಿಂತಿರಬೇಕಾದ ಈ ನಿಮ್ಮ ಮುಖ ಕಮಲವು ಈ ರೀತಿ ಕಳೆಗುಂದಿರಲು ಕಾರಣವೇನು ಸ್ವಾಮಿ? ಲೋಲನೆ ಚಿಂತೆಯ ಮಾಡುವುದೇನಿದು? ಪ್ರಾಣೇಶ್ವರ, ಅದೇನೆಂಬುದನ್ನು ನನಗೆ ತಿಳಿಸಬಾರದು? ಏನೆಂದು ಹೇಳಲಿ ಸೀತಾ? ಪಿತ ದಶರಥ ತಾನು ಸುತ ಭರತನಿಗೆ ರಾಜ್ಯವನ್ನು ಪಿತ ದಶರಥ ತಾನು ಸುತ ಭರತನಿಗೆ ರಾಜ್ಯವನ್ನು ಅತಿಶಯದಿಂದಿದ್ದನು ಕೇಳಿಸುತ್ತೆ
ಜನಕನು ಎನ್ನನ್ನು ವನಗೆ ಹೋಗೆಂದನು. ಜನಕನು ಎನ್ನನ್ನು ವನಗೆ ಹೋಗೆಂದನು. ಜನಕಾತ್ಯಯನೀತನು ಕೇಳಿಸುತ್ತೆ. ಜನಕಾತ್ಯಯನೀತನು ಕೇಳಿಸುತ್ತೆ. ಏನ ಬೇಲಾರಿ ಸರಸೀರು ಹಸಗಿಯಲೆ. ಏನ ಬೇಲಾರಿ. ಸೀತಾ, ಏನೆಂದು ಹೇಳಲಿ ಸೀತಾ? ಹಿಂದೆ ದೇವ ಅಸುರರ ಯುದ್ಧದಲ್ಲಿ ಕೈಕಾ ಮಾತೆಯವರು ನನ್ನ ತಂದೆಗೆ ಸಹಾಯ ಮಾಡಿದ್ದಾರೆ. ಮಾಡಿದ ಸಹಾಯಕ್ಕೆ ಮೆಚ್ಚಿ ಜನಕನು 2 ವರಗಳನ್ನು ಕೊಟ್ಟಿದ್ದರಂತೆ. ಅವುಗಳನ್ನು ಈಗ ಕೇಳಿಕೊಂಡಿದ್ದಾರೆ. ಏನೆಂಬುದಾಗಿ ಸ್ವಾಮಿ? ಮೊದಲನೇ ವರಕ್ಕೆ ನನಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ತನ್ನ ಮಗನಾದ ಭರತನಿಗಾಗಬೇಕೆಂತಲೂ. ಪ್ರಾಣೇಶ್ವರ, ಇನ್ನು 2ನೇ ವರಕ್ಕೆ ನಾನು 4 ಮಡಿಯನ್ನುಟ್ಟು ಜಟಾವಲ್ಕಲ ದಾರಿಯಾಗಿ 14 ವರ್ಷ ವನವಾಸ ಮಾಡಬೇಕೆಂದು ಕೇಳಿಕೊಂಡೆ. ರಾಮಚಂದ್ರ, ಸೀತಾ, ಸ್ವಾಮಿ, ಆದ್ದರಿಂದ ನಾನು ಈ ದಿನವೇ ವನವಾಸಕ್ಕೆ ಹೊರಟಿದ್ದೇನೆ. ನಾನು ಬರುವ ತನಕ ಅತ್ತೆ ಮಾವಂದಿರ ಸೇವೆಯನ್ನು ಮಾಡಿಕೊಂಡು ಇಲ್ಲಾದರೂ ಇಲ್ಲವೇ ನಿನ್ನ ತಂದೆಯ ಮನೆಯಲ್ಲಾದರೆ 14 ವರ್ಷ ವನವಾಸವನ್ನು ಮುಗಿಸಿಕೊಂಡು ಜಾಗೃತೆಯಿಂದ ಬಂದು ಬಿಡುತ್ತೇನೆ. ಪ್ರಾಣೇಶ್ವರ, ಇದೆಂತಹ ವಿಷಮ ವಾರ್ತೆಯನ್ನು ನಾನು ಕೇಳುತ್ತಿದ್ದೇನೆ. ಅಲ್ಲದೆ ನಾವು ಮಾಡಿದ ಅಪರಾಧವಾದರೂ ಏನಾದರೂ ಆಗಲಿ ಸ್ವಾಮಿ, ವನವಾಸಕ್ಕೆ ಹೊರಟಿರುವ ನಿಮ್ಮ ಸಂಗಡ ನಾನು ಬರುವೆನು. ನನ್ನನ್ನು ಕರೆದುಕೊಂಡು ಹೋಗಿ ಪ್ರಾಣೇಶ್ವರ, ನನ್ನನ್ನು ಕರೆದುಕೊಂಡು ಹೋಗಿ. ಬೇಡ ಸೀತಾ, ಬೇಡ. ವನವಾಸದ ಆಜ್ಞೆ ಇರುವುದು ನನಗೆ ಮಾತ್ರ. ನೀನು ಸುಮಕೋಮನೆ, ಈ ಅರಮನೆಯಲ್ಲಿ ಸುಖವಾಗಿ ಬೆಳೆದವಳು. ಕಾಡಿನಲ್ಲಿ ಗೆಡ್ಡೆ ಗೆಣಸಗಳನ್ನು ತಿನ್ನುತ್ತಾ ಕಲ್ಲು ಮುಳ್ಳುಗಳನ್ನು ತುಳಿಯುತ್ತಾ ಕಷ್ಟಪಡುವುದನ್ನ ಈ ನನ್ನ ಕಣ್ಣುಗಳಿಂದ ನೋಡಲು ಸಾಧ್ಯವಿಲ್ಲ. ಚೆನ್ನಾಗಿ ಸ್ವಾಮಿ, ಸಂತೋಷವಾಗಿ ನನ್ನನ್ನು ಬೀಳ್ಕೊಡು. ಬಹುಬೇಗ ಬಂದು ಬಿಡುತ್ತೇನೆ. ಸಾಧ್ಯವಿಲ್ಲ ಸ್ವಾಮಿ, ಸಾಧ್ಯವಿಲ್ಲ. ಚಂದ್ರನಿಲ್ಲದ ಗಗನದಂತೆ, ದೇವನಿಲ್ಲದ ಗುಡಿಯಂತೆ, ನೀವಿಲ್ಲದ ಈ ಅಯೋಧ್ಯೆಯಲ್ಲಿ ನಾನು ಕ್ಷಣ ಕಾಲವು ಜೀವಿಸಲಾರೆ. ಅಲ್ಲದೆ ಪ್ರಾಣೇಶ್ವರ, ಮರದ ನೆರಳು ಮರವನ್ನು ಆಶ್ರಯಿಸಿದಂತೆ ನಾನು ನಿಮ್ಮನ್ನು ಆಶ್ರಯಿಸಿರುವೆನು ಸ್ವಾಮಿ. ನಿಮ್ಮನ್ನಗಲಿ ನಾನು ಕ್ಷಣ ಕಾಲವು ಜೀವಿಸಲಾರೆನು ಪ್ರಾಣೇಶ್ವರ. ಒಂದು ವೇಳೆ ನೀವು ನನ್ನನ್ನು ಕರೆದುಕೊಂಡು ಹೋಗದಿದ್ದ ಪಕ್ಷದಲ್ಲಿ ಖಂಡಿತವಾಗಿ ನಾನು ಪ್ರಾಣತ್ಯಾಗ ಮಾಡುವೆನು ಸ್ವಾಮಿ. ನಾನು ಪ್ರಾಣತ್ಯಾಗ ಮಾಡುವೆನು ಜಾನಕಿ. ಸ್ವಾಮಿ, ಶಾಂತಳ, ನಾನು ಎಷ್ಟು ವಿಧವಾಗಿ ಬೇಡಿಕೊಂಡರು ನೀನು ನನ್ನ ಮಾತನ್ನೇ ಕೇಳುತ್ತಿಲ್ಲವಲ್ಲ. ಇರಲಿ, ವಿಧಿ ಇಚ್ಛೆ ಇದ್ದಂತಾಗಲಿ. ನಡೆ, ಮಾತಾ ಪಿತೃಗಳ ಆಶೀರ್ವಾದವನ್ನು ಪಡೆದು ವನವಾಸಕ್ಕೆ ಹೋಗೋಣ. ಹಾಗೆ ಆಗಲಿ ಸ್ವಾಮಿ. ಅಣ್ಣ, ನಮಸ್ಕರಿಸುವೆನು. ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಅಣ್ಣ, ಈ ದಿವಸ ನಿನ್ನ ಪಟ್ಟಾಭಿಷೇಕವೆಂದು ಪಟ್ಟಣದಲ್ಲೆಲ್ಲರೂ ಬಹಳ ಸಂತೋಷಭರಿತರಾಗಿರುವರು. ಈಗಿರುವಲ್ಲಿ ಖಿನ್ನ ಮನಸ್ಕನಿಂದ ಮಾತೆಯವರ ಸಂಗಡ ಪಾದಾಚಾರಿಯಾಗಿ ಬರಬೇಕಾಯಿತೆ. ಹೇಳಿದರೆ ನಾನೇ ರಥವನ್ನು ತೆಗೆದುಕೊಂಡು ಬರುತ್ತೇನಣ್ಣ. ಸಹೋದರ ಅಣ್ಣ, ಲಕ್ಷ್ಮಣ, ನಿನ್ನ ಪ್ರೀತಿ ವಾತ್ಸಲ್ಯದ ಮಾತುಗಳನ್ನು ಕೇಳಿ ಸಂತೋಷವಾಗಿದ್ದರೂ ಸಹ ನಾನು ಇಂದಿನಿಂದ ಪಾದಚಾರಿಯಾಗಿಯೇ ಸಂಚರಿಸಬೇಕೆಂದು ನಿರ್ಧರಿಸಿದ್ದೇನೆ. ಅಂದರೆ ನಿಮ್ಮ ಮಾತಿನ ಅರ್ಥ? ಹಿಂದೆ ದೇವಾಸುರರ ಯುದ್ಧದಲ್ಲಿ ಕೈಕಾ ಮಾತೆಯವರು ಮಾಡಿದ ಸಹಾಯಕ್ಕೆ ಮೆಚ್ಚಿ ಜನಕನು 2 ವರಗಳನ್ನು ಕೊಟ್ಟಿದ್ದರಂತೆ. ಅವುಗಳನ್ನು ಈಗ ಕೇಳಿದ್ದಾರೆ. ಏನೆಂಬುದಾಗಿ?
ಮೊದಲನೆಯವರೆಗೆ ನನಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ತನ್ನ ಮಗನಾದ ಭರತನಿಗಾಗಬೇಕೆಂತಲೂ ಅಣ್ಣ, ಇನ್ನು ಎರಡನೆಯವರೆಗೆ ನಾನು ನಾರು ಮಡಿಯನ್ನುಟ್ಟು ಜಟಾವಲ್ಕಲಧಾರಿಯಾಗಿ 14 ವರ್ಷ ವನವಾಸ ಮಾಡಬೇಕೆಂದು ಕೇಳಿಕೊಂಡಿದ್ದೆ. ಅಣ್ಣ ಕೊಡೋದು, ಅಣ್ಣ ಕೊಡೋದು. ಮಾನವಿಲ್ಲದಾಯಿನ ಕೈಕಯ, ಮಾನವಿಲ್ಲದಾಯಿನ ಕೈಕಯ ಜಾಣತನವನು ಹೇಳ್ದೆ ಇನ ಮಾತನು ಏನ ಬೇಳ್ದೆ ಅಣ್ಣ ಇನ ಮಾತನು. ಸುಂದರಿ ಕೈಕೆಯಂದು ತಾನು ತಿಳಿಯುತ್ತ, ಸುಂದರಿ ಕೈಕೆಯಂದು ತಾನು ತಿಳಿಯುತ್ತ ತಂದೆ ಬೇಡ ನಿಂದ ವಚನ, ತಂದೆ ಬೇಡ ನಿಂದ ವಚನ, ತಂದೆ ಬೇಡ ನಿಂದ ವಚನ ಅಂದವಾದುದೇ ಏನ ಬೇಳೆ ಅಣ್ಣ ಇನ ಮಾತನು, ಇನ ಮಾತನು, ಇನ ಮಾತನು. ಅಣ್ಣ, ನೀವು ಅರಣ್ಯಕ್ಕೆ ಹೋಗಲೇ ಕೂಡದು. ಮಹಾಮಾತ್ಸರ್ಯ ವಿಷಭರಿತ ಕಾಲಸರ್ಪಿಣಿ ಆ ಕೈಕೆಯನ್ನು ಮೋಹವೆಂಬ ವಿಷವು ತಲೆಗೇರಿ ಮುಂದಾಲೋಚನೆಯಿಲ್ಲದೆ ವಾಗ್ದಾನ ನೀಡಿದ ವೃದ್ಧ ತಂದೆಯ ಮಾತನ್ನು ನೆನೆಸಲೇ ಕೂಡದು. ಅಣ್ಣ, ಕ್ರೂರ ಪಿಶಾಚಿಯನ್ನು ತೃಪ್ತಿಪಡಿಸಲು ನಿಮಗೆ ಒಲಿದು ಬಂದಿರುವ ರಾಜ್ಯಲಕ್ಷ್ಮಿಯನ್ನು ತಿರಸ್ಕರಿಸಿ ಅರಣ್ಯಕ್ಕೆ ಹೋಗುವುದೇ? ಕೀರ್ತಿ ಪರಾಕ್ರಮಗಳು ಪ್ರಜಾರಂಜಿತನಾದ ನಿನ್ನಲ್ಲಿ, ಜ್ಯೇಷ್ಠ ಪುತ್ರನಾದ ನಿನ್ನಲ್ಲಿ ಹಡವಿಗಟ್ಟಿ ಕನಿಷ್ಠ ಪುತ್ರನಿಗೆ ಪಟ್ಟಾಭಿಷೇಕ ಮಾಡುವುದು ಯಾವ ಧರ್ಮ? ಧರ್ಮ ಮಾರ್ಗವನ್ನು ಮೀರಿ ನಡೆಯುವಾತನು ತಂದೆಯಾಗಲಿ ಗುರುವಾಗಲಿ ಶಿಕ್ಷಾರ್ಹನೆಂದು ಶಾಸ್ತ್ರವೇ ಹೇಳುತ್ತಿರುವುದು. ಈಗಿರುವಲ್ಲಿ ಧರ್ಮ ನೀತಿಯನ್ನು ಮರೆತು ಕಿರಿಯ ಹೆಂಡತಿಯ ಮಾತಿಗೆ ಮನಸ್ಸೋತು ನಿರಪರಾಧಿಯಾದ ನಿಮ್ಮನ್ನು ಅರಣ್ಯ ಕಟ್ಟಿ ಅರಣ್ಯವಾಸವನ್ನು ವಿಧಿಸುವ ತಂದೆಯಾದರೂ ಶಿಕ್ಷಾರ್ಹನಲ್ಲವೇ? ಆಜ್ಞಾ ಭಂಗಂ ನರೇಂದ್ರಾಣಂ ದಂಡಂ ಎಂಬ ಆಯೋಕ್ತಿಯಂತೆ ನೀವು ಅಗ್ರಜನ ಆಜ್ಞೆಯನ್ನು ತಿರಸ್ಕರಿಸಲೇಬೇಕು. ಅಣ್ಣ, ನನಗೆ ಆಜ್ಞೆಯನ್ನು ಕೊಡು. ಧರ್ಮಾತ್ಮನು ಕುಲಜ್ಯೇಷ್ಠನಾದ ನಿನ್ನಲ್ಲಿ ದೇಶಾಸವೆಂದಲೂ ತನ್ನ ಮಗನ ಮೇಲಿನ ವ್ಯಾಮೋಹದಿಂದಲೂ ಕ್ಷತ್ರಿಯ ಕುಲಕ್ಕೂ ರಾಜ್ಯ ವಂಶಕ್ಕೂ ಕಳಂಕವನ್ನುಂಟು ಮಾಡುತ್ತಿರುವ ಆ ಕೈಕೆಯ ನಾಲಿಗೆಯನ್ನು ಸೇರಿಬಿಡುತ್ತೇವೆ. ನಿಲ್ಲು ಸಹೋದರ, ಶಾಂತನಾಗಿ ದುಡುಕಬೇಡ. ದುಡುಕುವುದು ಪ್ರಾಜ್ಞರ ಲಕ್ಷಣವಲ್ಲ. ಪುತ್ರರಾಗಿ ಜನಿಸಿದ ನಾವುಗಳು ಮಾತಾ ಪಿತೃಗಳ ಆಜ್ಞೆಯನ್ನು ಪಾಲಿಸಬೇಕಾದ್ದು ನಮ್ಮ ಕರ್ತವ್ಯ. ಅದರಂತೆ ನಾನು ಈ ದಿವಸವೇ ವನವಾಸಕ್ಕೆ ಹೊರಟಿದ್ದೇನೆ. ನೀನಿಲ್ಲಿಯೇ ಇದ್ದು ಮಾತಾ ಪಿತೃಗಳ ಸೇವೆಯನ್ನು ಮಾಡುತ್ತಾ ಅವರ ಪ್ರೀತಿ ವಾತ್ಸಲ್ಯಕ್ಕೆ ಪಾತ್ರನಾಗು. ಅಣ್ಣ, ಮಾತಾ ಪಿತೃಗಳ ಸೇವೆ ಮಾಡಲು ಭರತ ಶತ್ರುಘ್ನರಿರುವರು. ಮೇಲಾಗಿ ಆ ಕೈಕಾದೇವಿ ಇರುವಾಗ ನಾನಿದ್ದು ಫಲವೇನಣ್ಣ? ನಾನು ನಿಮ್ಮ ಜೊತೆ ವನವಾಸಕ್ಕೆ ಬರುತ್ತೇನೆ. ನನ್ನನ್ನು ಕರೆದುಕೊಂಡು ಹೋಗೋಣ. ಬೇಡ ಸಹೋದರ, ನೀನು ನನ್ನ ಸಂಗಡ ಬಂದರೆ ವೃದ್ಧರಾದ ಮಾತಾಪಿತೃಗಳ ಸೇವೆಯನ್ನು ಮಾಡುವವರ್ಯಾರು? ಅಣ್ಣ, ಮಾತಾ ಪಿತೃಗಳ ಸೇವೆ ಮಾಡಲು ಭರತ ಶತ್ರುಘ್ನರಿವರು. ಮೇಲಾಗಿ ಆ ಕೈಕಾಮತೆ ಇರುವಾಗ ನಾನಿದ್ದು ಫಲವೇನಣ್ಣ? ಸರಿಯೇ ಸರಿಯೇ ನಾಡ ತೊರೆಯುವುದು ದೊರೆಯೇ ಅಗಲಿರುಳು ಪರಿತಪಿಪ ಅಗಲಿರುಳು ಪರಿತಪಿಪ ಪುರದ ಜನರ ತೊರೆಯುವುದು ಸರಿಯೇ ರವಿಯಿಲ್ಲದ ಗಗನ ನಗುವಿಲ್ಲದ ವದನ ದೇವರಿಲ್ಲದ ಸದನ ಇಂತಾಯ್ತೆ ಈ ಅಯೋಧ್ಯೆಯ ಕಥನ
ರಾಮ 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 ಸಾಧ್ಯವಿಲ್ಲವಣ್ಣ, ಸಾಧ್ಯವಿಲ್ಲ. ನೀವಿಲ್ಲದ ಅಯೋಧ್ಯೆಯಲ್ಲಿ ನಾನು ಸಹ ಇರಲಾರೆ. ನಮ್ಮನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ. ನೀವು ಕರೆದುಕೊಂಡು ಹೋಗದಿದ್ದ ಪಕ್ಷದಲ್ಲಿ ನಾನೀಗಲೇ ನನ್ನ ಪ್ರಾಣವನ್ನು ಕಳೆದುಕೊಳ್ಳುತ್ತೇನೆ. ಇದು ನಿಮ್ಮ ಪಾಪ ಸಾಕ್ಷಿ ಸತ್ಯ. ಶಾಂತನಾಗ ಸಹೋದರ, ಶಾಂತನಾಗ. ಅಯ್ಯೋ, ಇದೆಂತಹ ಉಭಯ ಸಂಕಟ. ಜಾನಕಿಯು ಸಹ ನನ್ನ ಹಿಂದೆ ಹೊರಟಿರುವಳು, ನೀನು ಸಹ ಹಠ ಸಾಧಿಸಿ ಬರುತ್ತಿರುವೆ. ಇರಲಿ, ವಿಧಿ ಇಚ್ಛೆ ಇದ್ದಂತಾಗಲಿ. ನಡೆಯಿರಿ. ಮಾತಾ ಪಿತೃಗಳ ಆಶೀರ್ವಾದವನ್ನು ಪಡೆದು ವನವಾಸಕ್ಕೆ ಹೋಗೋಣ. ನಡೆಯಣ್ಣ. ಬೇಡ ಕೈಕ, ಬೇಡ. ಹಿಡಿದ ಹಠವನ್ನು ಸಾಧಿಸಿ ಪ್ರಚಂಡ ಮಾರಿಯಾಗಬೇಡ. ನಿನ್ನ ಇಷ್ಟದಂತೆ ಭರತನಿಗೇ ಪಟ್ಟಾಭಿಷೇಕವನ್ನು ಮಾಡುತ್ತೇನೆ. ನನ್ನ ಮುದ್ದು ರಾಮನ ವನವಾಸವನ್ನು ತಪ್ಪಿಸು ಕೈಕ. ಅವನು ವನವಾಸಕ್ಕೆ ಹೋಗಬೇಡ ಎಂದು ನಗು ನಗುತ್ತಾ ಹೇಳು ಕೈಕ, ಹೇಳು. ಸಾಧ್ಯವಿಲ್ಲ ಸ್ವಾಮಿ. ಆಡಿದ ಮಾತಿಗೆ ತಪ್ಪಿದ ನಿಮ್ಮಲ್ಲಿ ಬೇರೆ ಬೇರೆಗಳನ್ನು ಕೇಳಬೇಕೆ? ಸಾಧ್ಯವಿಲ್ಲ. ಕೈಕ, ಈ ನಿನ್ನ ಕೃತ್ಯವನ್ನು ನೋಡಿದರೆ ನಾಡೇಗೆ, ರಾಜ್ಯವೇಗೆ, ಲೋಕವೇ ನಗುವುದು ಕೈಕ, ನಗುವುದು. ನಗಲಿ. ನೋಡಿ ನಗುವುದು ಈ ಜಗವು ಕೈಕ. ಬಾಬಾ ಸಾಕು. ನಿನ್ನ ನೋಡಿ ನಗುವುದು ಈ ಜಗವು, ಬೇಡಿ ಪಡೆದ ಸುಕುಮಾರ ರಾಮನ ಕೈಕ. ಬೇಡಿ ಪಡೆದ ಸುಕುಮಾರ ರಾಮನ ಕಾಡಿಗೆ ಕಳುಹಿ ಜೀವಿಸಲೆಂದೋ ಕೈಕ. ಕಾಡಿಗೆ ಕಳುಹಿ ಜೀವಿಸಲೆಂದೋ ನೋಡಿ ನಗುವುದು ಈ ಜಗವು ಕೈಕ. ದೇವಿ, ಬೇಡ ದೇವಿ, ಬೇಡ. ಕೈಕ, ಬಾಬಾ ಸಾಕು. ನನ್ನ ಮಾತನ್ನು ಕೇಳು ಕೈಕ. ತಂದೆ ಮಹಾರಾಜ, ತಾಯಿ ಮಹಾರಾಣಿ ಕೈಕ. ತಂದೆ ಮಹಾರಾಜ, ತಾಯಿ ಮಹಾರಾಣಿ, ಆದರೇನು ಪರದೇಶಿ ನೀನು ರಾಮ 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 ಕೈಕ. ತಂದೆ ಮಹಾರಾಜ, ತಾಯಿ ಮಹಾರಾಣಿ, ಆದರೇನು ಪರದೇಶಿ ನೀನು ಗೋಕ್ಷೀರ ಮಿಳ
ಕೈಕೆಯ ಪ್ರೀತಿ ನಿನಗೆ ವಿಷವ ಉಣಿಸಿದಂತೆ ನೋಡಿ ನಗುವುದು ಈ ಜಗವು ನಿನ್ನ ನೋಡಿ ಇಲ್ಲ ಇಲ್ಲ ನಿನ್ನಲ್ಲ ಕೈಕಾ ನಿನ್ನಲ್ಲ. ಮತ್ತೆ ಹೇ ಪಾಪಿ ದಶರಥ, ಹೇ ಪಾಪಿ ದಶರಥ, ನನ್ನ ನೋಡಿ ನಗುವುದು ಈ ಜಗವು, ಈ ಜಗವು, ಈ ಜಗವು. ಕೈಕಾ, ಈಗಲೂ ಕಾಲವು ಮಿಂಚಿಲ್ಲ. ನಿನ್ನ ಕೋರಿಕೆಯಂತೆ ಭರತನಿಗೆ ಪಟ್ಟಾಭಿಷೇಕವನ್ನು ಮಾಡುತ್ತೇನೆ. ನನ್ನ ಮುದ್ದು ರಾಮನ ವನವಾಸವನ್ನು ತಪ್ಪಿಸು ಕೈಕಾ, ತಪ್ಪಿಸು. ಹೀಗೋ ನಿನಗೆ ಕೈ ಮುಗಿದು ಬೇಡಿಕೊಳ್ಳುವೆ. ಬಾಬಾ ಸಾಕು ಸಾಕು ನಿಮ್ಮ ಗೋಳಾಟ. ಈಗಲಾದ್ರೂ ಏನಾಯ್ತು? ಆಡಿದ ಮಾತಿಗೆ ತಪ್ಪಿದನೆಂದು ಹೇಳಿಬಿಡಿ. ನಾನು ಎಲ್ಲಿಯಾದ್ರೂ ಹೋಗಿ ವಿಷಪಾನ ಮಾಡಿ ಪ್ರಾಣ ತ್ಯಾಗ ಮಾಡಿಕೊಳ್ಳುವೆನು. ಅಯ್ಯೋ, ಈ ವೇದನೆಯನ್ನು ಹೇಗೆ ಸಹಿಸಲಿ? ರಾಮ, ಈ ಎಲ್ಲಿರುವೆ ಕಂದ? ಬಾ ಕಂದ, ನಿನ್ನ ಮುಖವನ್ನು ನೋಡಬೇಕೆಂಬ ಹಂಬಲವಾಗುತ್ತಿರುವುದು. ಬಾ ಮಗನೇ. ಜನಕ, ರಾಮ ರಾಮ ರಾಮ, ಬಂದೆಯ ಕಂದ. ಜನಕ, ಜನಕ, ರಾಮ, ವನವಾಸಕ್ಕೆ ಹೊರಟಿರುವ ನಮಗೆ ಅನುಜ್ಞೆಯನ್ನು ಕೊಡಿ. ನಿನಗೆ ವನವಾಸದ ಅನುಜ್ಞೆಯೇ ಕಂದ. ಇನ್ನು ಮುಂದೆ ರಾಮ ರಾಮ ಎಂದು ಯಾರನ್ನು ಕರೆಯಲಿ? ನಿನ್ನನ್ನು ಅಗಲಿ ಅರಗಳಿಗೆಯೂ ನಾನು ಬದುಕಲಾರೆ ಕಂದ, ಬದುಕಲಾರೆ. ಕೈಕಾ, ಕೈಕಾ, ನನ್ನ ಮುದ್ದು ರಾಮನ ಮುಖವನ್ನು ಒಂದು ಸಾರಿ ನೋಡು ಕೈಕಾ. ಈ ಮುದ್ದು ಮುಖವನ್ನು ನೋಡಿ ಆದರೂ ವನವಾಸಕ್ಕೆ ಹೋಗು ಎಂದು ಹೇಳಲು ನಿನಗೆ ಮನಸ್ಸಾದರೂ ಹೇಗೆ ಬಂತು ಕೈಕಾ? ಕೈಕಾ, ನಿನ್ನ ಕೋರಿಕೆಯಂತೆ ಭರತನಿಗೆ ಪಟ್ಟಾಭಿಷೇಕ ಮಾಡುತ್ತೇನೆ. ನನ್ನ ಕೋರಿಕೆಯನ್ನು ಅರಿಸಿಕೊಡು ಕೈಕಾ. ಇಗೋ ಇಗೋ ನಿನಗೆ ಕೈ ಬೇಡಿಕೊಳ್ಳುತ್ತೇನೆ. ಜನಕ, 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ವೀರರಾದ 4 ಸುಪುತ್ರರನ್ನು ಪಡೆದ ನೀವು ಈ ಅಲ್ಪ ವಿಚಾರಕ್ಕೆ ಅಂಗಲಾಚಿ ಬೇಡಿದರೆ ಸ್ವರ್ಗದಲ್ಲಿರುವ ಪಿತೃಗಳನ್ನು ನಾವಾಗಿಯೇ ನರಕಕ್ಕೆ ತಳ್ಳಿದಂತಾಗುವುದಿಲ್ಲ. ಜನಕ, ಈ ವ್ಯಸನವನ್ನು ಬಿಡಿ. 14 ವರ್ಷ ವನವಾಸವನ್ನ 14 ದಿನಗಳಂತೆ ಕಳೆದು ಬರುತ್ತೇನೆ. ನೀವು ನಿಶ್ಚಿಂತೆ ಇರಿ. ನಮ್ಮನ್ನು ಆಶೀರ್ವದಿಸಿ ಕಳುಹಿಸಿಕೊಡಿ. ಮಾವನವರೇ, ಪತಿಯ ಸಂಗಡ ವನವಾಸಕ್ಕೆ ಹೊರಟಿರುವ ನನ್ನನ್ನು ಆಶೀರ್ವದಿಸಿ. ನೀನು ಹೊರಟಿರುವೆಯಾ ಮಗಳೇ? ಹೋಗಲಿ ಬಿಡಿ. ದೀರ್ಘ ಸುಮಂಗಳಿಯಾಗಿ ಬಾಳಮ್ಮ, ದೀರ್ಘ ಸುಮಂಗಳಿಯಾಗಿ ಬಾಳ. ಒಂದೇ ಗೃಹದಲ್ಲಿ ಎಷ್ಟೊಂದು ವ್ಯತ್ಯಾಸ. ಒಬ್ಬಳು ಸಕಲ ಸಿರಿ ಸಂಪತ್ತನ್ನು ತೊರೆದು ಪತಿಯ ಸಂಗಡ ವನವಾಸಕ್ಕೆ ಹೊರಟಿರುವಳು, ಮತ್ತೊಬ್ಬಳು ಪತಿಯ ಪ್ರಾಣಾಹುತಿಗೆ ಸಿದ್ಧಳಾಗಿರುವಳು. ಒಂದು ದಾನವ ಹೃದಯ, ಮತ್ತೊಂದು ದೇವತಾ ಹೃದಯ. ದೇವತಾ ಹೃದಯ. ಒಂದು ಪಾಪದ ಜಲದಿ, ಪ್ರಾಣೇಶ್ವರ, ಪಾಪದ ಜಲದಿ. ಮತ್ತೊಂದು ಪುಣ್ಯದ ನಿಧಿ, ಪುಣ್ಯದ ನಿಧಿ. ಅಗ್ರಜ, ಜನಕ, ಅಗ್ರಜರ ಸಂಗಡ ವನವಾಸಕ್ಕೆ ಹೊರಟಿರುವ ನನ್ನನ್ನು ಆಶೀರ್ವದಿಸಿ. ಅಯ್ಯೋ ಲಕ್ಷ್ಮಣ, ನೀನು ಹೊರಟಿರುವೆಯ ಕಂದ, ನೀನು ಹೊರಟಿರುವೆ. ಒಬ್ಬೊಬ್ಬರಾಗಿ ನನ್ನನ್ನು ತೊರೆದು
ಕಾಡಿಗೆ ಹೊರಟಿರುವಿರ ಮಕ್ಕಳೇ. ಲಕ್ಷ್ಮಣ, ಜನಕ, ನನ್ನದೊಂದು ಕೋರಿಕೆ. ಏನು ತಂದೆ? ಲಕ್ಷ್ಮಣ, ರಾಮನನ್ನೇ ನಿನ್ನ ತಂದೆ ಎಂದು ಭಾವಿಸು, ಸೀತಾದೇವಿಯನ್ನೇ ನಿನ್ನ ತಾಯಿ ಎಂದು ಭಾವಿಸಿ ಸದಾ ಕಾಲವೂ ಅವರ ಸೇವೆಯನ್ನು ಮಾಡುತ್ತಾ ಅಗ್ರಜಾನಂದವನ್ನು ಪಡೆ. ಲಕ್ಷ್ಮಣ, ಅಗ್ರಜಾನಂದವನ್ನು ಪಡೆ. ಹಾಗೆ ಆಗಲಿ ಜನಕ. ಸುಮಂತ್ರ, ಸುಮಂತ್ರ, ಕಾಡಿಗೆ ಹೊರಟಿರುವ ರಾಮನ ಹಿಂದೆ ಅದು ಅಯೋಧ್ಯೆಯ ಸಕಲ ಸಿರಿ ಸಂಪತ್ತು ಹೋಗಲಿ, ಹೋಗಲಿ. ನಿಲ್ಲು ಸುಮಂತ್ರ. ನಿಲ್ಲಪ್ಪ, ನಿಲ್ಲು. ಮಹಾರಾಣಿಯವರು ಏನನ್ನೋ ಆಜ್ಞೆ ಮಾಡುವಂತಿದೆ, ಅದನ್ನು ಕೇಳಿಕೊಂಡು ಹೋಗಪ್ಪ, ಕೇಳಿಕೊಂಡು ಹೋಗು. ಏನು ಹೇಳಿದಿರಿ? ರಾಮನ ಹಿಂದೆ ಸಕಲ ಸಂಪತ್ತು ಹೋಗಬೇಕೆ? ಅಂದರೆ ನಿಮ್ಮ ಮಾತಿನ ಅರ್ಥ ಕೆರೆ ತೆಗೆದ ಹಾಲಿನಂತಿರುವ ಈ ನಿಸ್ಸಾರವಾದ ರಾಜ್ಯ ಭಾರವನ್ನು ನನ್ನ ಮಗ ಭರತನು ಆಳಬೇಕೆ? ಸಾಧ್ಯವಿಲ್ಲ. ರಾಮನ ಹಿಂದೆ ಯಾವುದು ಹೋಗಕೂಡದು. ರಾಮಚಂದ್ರ, ಅರಣ್ಯವಾಸಕ್ಕೆ ಹೊರಟಿರುವ ನಿನಗೆ ಈ ವಸ್ತ್ರಾಭರಣಗಳು ಏತಕ್ಕಾಗಿ ಬೇಕು? ನಾನು ಕೊಡುವ ನಾರು ಮುಡಿರಿಟ್ಟು ಅರಣ್ಯಕ್ಕೆ ಹೊರಡು. ಅಯ್ಯೋ ಜನಕ, ನನ್ನ ಕಂದ ಮಗಳಿಗೆ ನಾರು ಮಡಿಯೇ ನೋಡಲಾರೆ, ನೋಡಲಾರೆ ಕೈಕಾ, ನೋಡಲಾರೆ. ಜನಕ, ವನವಾಸಕ್ಕೆ ಹೊರಟಿರುವ ನಮಗೇಗೆ ಆಭರಣಗಳು? ಮಾತೆಯವರು ಕೊಡುವ ನಾರುಮಡಿಯೇ ಶ್ರೇಷ್ಠವಾದದ್ದು. ಅಮ್ಮ, ನಾರುಮಡಿಯನ್ನು ಕೊಡಿ ತಾಯಿ, ಅದೇ ನನ್ನ ರಕ್ಷಾ ಕವಚವೆಂದು ಸ್ವೀಕಾರ ಮಾಡುತ್ತೆ. ತೆಗೆದುಕೋ. ಲಕ್ಷ್ಮಣ, ನೀನು ನಿಮ್ಮ ಅಣ್ಣನ ಹಿಂದೆ ಹೊರಟಿರುವಲ್ಲ ಬಾಲ. ಸೀತಾ, ಹೇಗೆ ಕಳುಹಲಿ, ಎಂದು ಕಳುಹಲಿ? ಎಂದು ಕಳುಹಲಿ ಸುತರ, ಎಂದು ಕಳುಹಲಿ, ಎಂದು ಕಳುಹಲಿ ಸುತರ, ಎಂದು ಕಳುಹಲಿ ಅಂಗಕಾಡಿಗೆ ಸುತರ, ಎಂದು ಕಳುಹಲಿ ಅಂಗಕಾಡಿಗೆ ಸುತರ, ಎಂದು ಕಳುಹಲಿ ಎಂದು ಕಳುಹಲಿ ಸುತರ, ಎಂದು ಕಳುಹಲಿ. ರಾಮ, ಜನಕ, ರಾಮ ಲಕ್ಷ್ಮಣ, ಭೂಮಿ ಜಾತೆಯ ರಾಮ ಲಕ್ಷ್ಮಣ, ರಾಮ ಲಕ್ಷ್ಮಣ, ಭೂಮಿ ಜಾತೆಯ ಪ್ರೇಮವಳಿಗೋ
ಪಿತಾ ದಯಾ ದಶರಥನೇ ಹೋಗಿ ಬರುವೆ ಕರುಣಾ ಇರಲಿ. ತಂದೆಯೇ ನಿಮ್ಮಯ ಸುಂದರ ಚರಣವ ಎಮ್ಮಿಗೆ ಕಾವೆವೋ ಎಮ್ಮಿಗೆ ಕಾವೆವೋ ಕರುಣಾ ಇರಲಿ. ದಯಾ ದಶರಥನೇ ಕರುಣಾ ಬರುವೆವೋ ಕರುಣಾ ರಾಮ ಲಕ್ಷ್ಮಣ ರಾಮ ರಾಮ ಹೋದನು ಹೊರಟೇ ಹೋದನು ನನ್ನ ಮುದ್ದು ರಾಮನು ನನ್ನನ್ನು ಬಿಟ್ಟು ಹೊರಟೇ ರಾಮನು ತೋರೆದಾನೆ ಬರಿದಾಯಿತೆ ಅರಮನೆ ರಾಮನು ತೋರೆದಾನೆ ಬರಿದಾಯಿತೆ ಅರಮನೆ ರಾಮ 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 ಮೋಹದ ಮಡದಿಯ ಮಾತಿಗೆ ಮರುಳಾಗಿ ಮೋಹದ ಮಡದಿಯ ಮಾತಿಗೆ ಮರುಳಾಗಿ ಕಂದನೆನ್ನಂದವ ಮತ್ತೆಂದು ನೋಡಲಿ ರಾಮ ರಾಮ ಕಂದನೆನ್ನಂದವ ಮತ್ತೆಂದು ನೋಡಲಿ ತಂದೆಯ ಮರೆತನೆ ಅಯೋಧ್ಯೆಯ ರಾಮನು ತೊರೆದನೆ
ರಾಮ ರಾಮ ಎಂಬ ನಾಮ ಸ್ಮರಣೆಯಿಂದ ರಾಮ 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 ಹೇ ರಾಘವ ರಾಮ ರಾಮ ಎಂಬ ನಾಮ ಸ್ಮರಣೆಯಿಂದ ಕಣ್ಣೀರ ಸುರಿಸುತ್ತ ಬಳಲಿದೆ ಕಂದ ಕಣ್ಣೀರ ಸುರಿಸುತ್ತ ಬರಗಿದೆ ಕಂದ ತೋರೆದರೆ ತಂದೆಯ ಮರೆತನೆ ಅಯೋಧ್ಯೆಯ ತಂದೆಯ ಮರೆತನೆ ಅಯೋಧ್ಯೆಯ ರಾಮನು ತೊರೆನೆ ಬರೆದಾಯಿತೆ ಅರಮನೆ ಬರೆದಾಯಿತೆ ಅರಮನೆ ಕೈಕಾ ಕೈಕಾ ಕೈಕಾದೇವಿ ಕೈಕಾದೇವಿ ಹಾಕು ಕೇಕೆ ಹಾಕು ಕೇಕೆ ಆನಂದದ ಕೇಕೆ ಹಾಕು ಆನಂದದ ಕೇಕೆ ಹಾಕು ಸಂತೋಷದ ಕೇಕೆ ಸಂತೋಷದ ಕೇಕೆ ಹಾಕು ನೋಡಲ್ಲಿ 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 ಶಿವನು ಶಿಶುವಾಗಿ ಆಟವಾಡುತ್ತಿರುವನು ಆರ್ಯಾವರ್ತದ ಗಾಳಿಯ ಕರಕಮಲದಲ್ಲಿ ಜಗವ ರಚಿಸುವ ಬೊಮ್ಮ ತನ್ನ ತಲೆಯನ್ನೇ ತಾನೇ ಕಳೆದುಕೊಂಡ ಪಾರ್ವತಿ ದೇವಿಯ ಶಾಪದಿ ಸಾಲಿಗ್ರಾಮದ ಶಿಲೆಯಾಗಿ ವಿದ್ಯಹನು ಮಹಾವಿಷ್ಣು ಆರ್ಯಾವರ್ತದ ಗರತಿಯ ಕರಕಮಲದಲ್ಲಿ ಇಂತೆಸವ ಈ ಪೃಥ್ವಿಯ ಮೇಲೆ ನೀನಿಂದು ಚಿಮ್ಮುತ್ತಿರುವೆ ಮಸಿಯನ್ನ ಕತ್ತಲೆಯ ಮಸಿ ಋತ ನಿನ್ನನ್ನಾಕ್ಷೇಪಿಸಿ ಫಲವೇನು ಕೈಕಾ ನಿನ್ನನ್ನಾಕ್ಷೇಪಿಸಿ ಫಲವೇ ಎಲ್ಲವೂ ನಾನು ಪಡೆದುಕೊಂಡು ಬಂದ ಪ್ರಾರಬ್ಧದ ಫಲ ನಾನು ಪಡೆದುಕೊಂಡು ಬಂದ ಪ್ರಾರಬ್ಧದ ಫಲ ನಾನು ಮಾಡಿದ ಅಪರಾಧವಾದರೆ ನಾನು ಮಾಡಿದ ಅಪರಾಧವಾದರೆ ಈಗ ನನ್ನ ನೆನಪಿಗೆ ಬರುತ್ತೆ ಈಗ ನನ್ನ ನೆನಪಿಗೆ ಬರುತ್ತಿರುವುದು ಅಂದೊಂದು ದಿನ ಶಬ್ದವೇದಿ ಎಂಬ ಬಾಣಾಭ್ಯಾಸದ ಸಮಯದಲ್ಲಿ ಓರ್ವ ಋಷಿಕುಮಾರನನ್ನು ಕೊಂದು ಪಡೆದ ಪ್ರಾರಬ್ಧದ ಫಲ ಇಂದು ನನಗೆ ಬಂದೊದಗಿದೆ ಅಂದು ತಾಂಡವ ಮಹರ್ಷಿಗಳು ಪುತ್ರ ಶೋಕದಿಂದ ಕಣ್ಣೀರಿಡುತ್ತಾ ಪ್ರಾಣ ಬಿಡು ಎಂದು ಶಾಪವನ್ನಿದ್ದರು. ಇಂದು ನನಗೆ ಒದಗಿ ಬಂದಿದೆ ಕೈಕಾ ನೋಡಲ್ಲಿ
ಶ್ರೀರಾಮಚಂದ್ರನು ಪಟ್ಟಾಭಿಷಿಕ್ತನಾಗಿ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುತ್ತಿರುವನು. ಅವನ ಪಕ್ಕದಲ್ಲಿಯೇ ಸೀತಾದೇವಿ 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 ಅವನ ಪಕ್ಕದಲ್ಲಿಯೇ ಲಕ್ಷ್ಮಣ 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 ಅವನ ಪಕ್ಕದಲ್ಲಿಯೇ ಭರತ 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 ಅವನ ಪಕ್ಕದಲ್ಲಿಯೇ ಶತ್ರುಘ್ನ ಶತ್ರುಘ್ನ ರಾಮ 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 ಈ ನಿನ್ನ ಪಾಪಿ ತಂದೆಯನ್ನ ಈ ನಿನ್ನ ಪಾಪಿ ತಂದೆಯನ್ನ ಕ್ಷಮಿಸು ಕ್ಷಮಿಸು ರಾಮ. ಅಬ್ಬಾ ಅಬ್ಬಾ, ಈಗ ನನ್ನ ಮನಸ್ಸಿಗೆ ನೆಮ್ಮದಿಯಾಯಿತು. ರಾಮನೊಬ್ಬನನ್ನೇ ಅರಣ್ಯವಾಸ ಕಳಿಸಿಕೊಡೋಣ ಎಂದರೆ ರಾಮನ ಜೊತೆಗೂಡಿ ಸೀತಾ ಲಕ್ಷ್ಮಣ ಎಲ್ಲರೂ ಹೋದರು. ಹೋಗಲಿ, ಎಲ್ಲರೂ ಹೋಗಲಿ, ಇದೆಲ್ಲವೂ ನನ್ನ ಮಗ ಭರತನಿಗೆ ಮಾತ್ರ ಉಳಿಯಲಿ. ಪ್ರಾಣೇಶ್ವರ ಎದ್ದೇಳಿ ಸ್ವಾಮಿ, ಭರತನನ್ನು ಕರೆಯಿಸಿ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡೋಣ. ಸ್ವಾಮಿ ಪ್ರಾಣೇಶ್ವರ ಪ್ರಾಣೇಶ್ವರ ಪ್ರಾಣೇಶ್ವರ